Right now at this beautiful waterfall called Anashi Waterfalls. Swimming ಇಲ್ಲ ರೋಪ್ ಹಿಡಿದು ಇಲ್ಲೇ ಮಾಡಿ ರೋಪ್ ಹಿಡಿದು ಹೇಳಿರಿ ಕೆಳಗಡೆ. ಓಕೆ ಹಾಯ್ ಐ ಆಮ್ ಗಣೇಶ್. ಮೇಲೆ ಕೂತ್ಕೊಳ್ಳಿ ಸರ್, ಮೇಲೆ ಕೂತ್ಕೊಳ್ಳ್ರಿ. ಬ್ಯಾಕ್ ಪೆಡಲ್ ಬ್ಯಾಕ್. दोनों हाथ छोड़ दो. I can't imagine that the next 7 days of my life, 7-8 days of my life, it's going to be this. Good morning. How are you all doing? Welcome to my 30-day trip across Karnataka. Today is day 12. We are in Karwar, Uttar Kannada. And ivattu ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ at the end of the day trying to reach Hubli. ಮಧ್ಯದಲ್ಲಿ I will explore some spots in Dandeli and ಏನೇನು ಚೆನ್ನಾಗಿದೆ ಅದೆಲ್ಲ ನೋಡೋಣ. Kilometer update, we are at 2066 kilometers. Today is day 12. So very excited. So let's get started. I'm right now at this beautiful waterfall called Anashi Waterfalls. It's on the way from Karwar to Dandeli. On the way from Karwar to Dandeli. So let's have a look at this place. So ನಾವು ಇವಾಗ ಹೋಗ್ತಾ ಇರೋದು from Karwar ಇಂದ Dandeli ಅಲ್ಲ. So I think we're passing through Kali Tiger Reserve sanctuary. I don't know what exactly is this mountain or which ghat it is, but it is so beautiful to drive on. Andre sakkadagide matra. Of all the ghat sections, I think this is the one that nange tumba ishta agittu in terms of the road quality. I didn't drive. This looks like an interesting place to have a quick view. Let's see. I don't know if people use it still. Oh no. This place is, I think, kind of abandoned and everything is grown. So I was kind of hoping olle view sigate anta. No problem. Let's get back. ಇವಾಗ ಜಸ್ಟ್ ಖಾಲಿ ಅಡ್ವೆಂಚರ್ ಝೋನ್ ಅವ್ರ ಹತ್ರ ಬಂದಿದ್ದೀವಿ. ಇಲ್ಲಿ ಏನೇನೋ ಆಕ್ಟಿವಿಟೀಸ್ ಇದೆ ಅಂತ ಕೇಳಿದ್ದೀನಿ. ಸೊ ನೋಡೋಣ. ಸ್ವಲ್ಪ ಮೇನ್ ರೋಡಿಂದ ಜಸ್ಟ್ ಒಂದು ಹಾರ್ಡ್ಲಿ 200 meters ಒಳಗೆ ಬರಬೇಕು ಆಫ್ ರೋಡ್. ಲೆಟ್ಸ್ ಸಿ. ಓಕೆ ಸರ್, ಎಲ್ರಿಗೂ ಹಾಯ್. ಮೈ ಸೆಲ್ಫ್ ಗಣೇಶ್ ಅಂತೇಳಿ. ಓಕೆನಾ, ನಿಮ್ಮ ಜೊತೆಗೆ ಲೈಫ್ ಗಾರ್ಡ್ ಆಗಿ ಬರ್ತಿದ್ದೀನಿ ಸರ್. ಕೇಳಿ ಇಲ್ಲಿ, ಯಾಕಂದರೆ ಇದು ಪಾರ್ಟ್ ಆಫ್ ದ ಅಡ್ವೆಂಚರ್. ನಾನಂತೂ ಡೈಲಿ ಹೋಗ್ತಾ ಇರ್ತೇನೆ. ನಿಮ್ಮ ಮುಂದೆ ಏನಾಗುತ್ತೆ ಅದು ನಿಮ್ಮ ಸೇಫ್ಟಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ನಿಮ್ಮದು ನೀವು ಬಚಾವ್ ಮಾಡ್ಕೋಬೇಕು. ನಾವು ಇರ್ತೇವೆ, ಹಾಗೇನಿಲ್ಲ. ಆದರೂ ಒಂದೊಂದು ಸೇಫ್ಟಿ ಕಮಾಂಡ್ಸ್ ನಿಮಗೆ ಹೇಳಬೇಕಾಗುತ್ತೆ. ನೋಡಿ, ಇದು ಫಸ್ಟ್ ಥಿಂಕ್ ಎಲ್ಲ ನಿಮ್ಮ ಹತ್ರ ಲೈಫ್ ಜಾಕೆಟ್ ಕೊಟ್ಟಿದ್ವಿ. ಹೆಲ್ಮೆಟ್ ಇದೆ, ಲೈಫ್ ಜಾಕೆಟ್ ಇದೆ, ಪ್ಯಾಡಲ್ ಇದೆ. ಇದೆಲ್ಲ ರಿವರಲ್ಲಿ ಸೇಫ್ಟಿ ಕಮಾಂಡ್ಸ್. ಇದನ್ನು ಯಾರು ನಾವು ಸ್ವಿಮ್ಮರ್ ಇದ್ದೀವಿ, ನಾನ್ ಸ್ವಿಮ್ಮರ್ ಇದ್ದೀವಿ ತೆಗಿಬಾರ್ದು, ರಿಮೂವ್ ಮಾಡಬಾರ್ದು. ಇದು ಹೊರಗಡೆನೇ ಬಂದು ರಿಮೂವ್ ಮಾಡಬೇಕು. ಇದು ಸ್ವಿಮ್ಮರ್ಲಿ, ನಾನ್ ಸ್ವಿಮ್ಮರ್ಲಿ ಇದೆಲ್ಲ ಫ್ಲೋಟ್ ಮಾಡುತ್ತೆ. ಫಸ್ಟ್ ಥಿಂಕ್ ಇದು ಪ್ಯಾಡಲ್ ಅಂತೇಳಿ. ಇದು 3 parts ಡಿವೈಡ್ ಇರುತ್ತೆ. ಫಸ್ಟ್ ಈ, ಸೆಕೆಂಡ್ ಶಾಪ್, ಥರ್ಡ್ ಬ್ಲೇಡ್. ಇದಕ್ಕೆ ಪ್ರಾಪರಾಗಿ 4 finger ಟಾಪ್, ಥಂಬ್ ಲಾಕ್, ಜಸ್ಟ್ ಬ್ಲೇಡ್ ನಿಯರ್ ಈ ಥರ ಇಟ್ಕೋಬೇಕು. ಇದು ಪ್ಯಾಡಲ್ ಪೊಸಿಷನ್. ಇಲ್ಲಿ ಇಟ್ಕೋಬಾರ್ದು. ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಟೀ ಗ್ರಿಪ್ಪಲ್ಲಿ ಇದು ಏನಾದರೂ ವೆಬ್ಸಲ್ಲಿ ಇದು ಹೀಟ್ ಆಯ್ತು ಅಂದರೆ ಕಲ್ಲಿಗೆಲ್ಲಾದರೂ ಇದು ಬಂದು ನಿಮ್ಮ ಫೇಸಿಗೆ ಏನಾದ್ರು ತಾಗುತ್ತೆ. ನೋಡಿ, ಹಿಂಗೆ ಹಲ್ಲೆಲ್ಲ ಹೋಗುತ್ತಲ್ಲ, ಈ ಥರ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ರಾಪರಾಗಿ ಗ್ರಿಪ್ ಇಟ್ಕೋಬೇಕು. ಹಿಂಗೆ ಇಟ್ಕೊ. ಹಾಂ, ಓಕೆ. ಸೆಕೆಂಡ್ ಕಮಾಂಡ್ ಸ್ಟಾಪ್ ಆ್ಯಂಡ್ ರಿಲ್ಯಾಕ್ಸ್ ಬಂದಾಗ ಪ್ಯಾಡಲ್ಸಿಂದ 2 ಥೈಸ್ ಮೇಲೆ ಇರಬೇಕು. ಆ್ಯಂಡ್ ಹೋಲ್ಡ್ ದ ಪ್ಯಾಡಲ್, ಹೋಲ್ಡ್ ದ ರೋಪ್. ಈ ಥರ ಮೇಲ್ಗಡೆಯಿಂದ ಸರ್ ಹಿಂಗೆ. ಇದು ನೋಡಿ, ಇದು ಫ್ರೀ ಇದ್ರೆ ಏನಾಗುತ್ತೆ, ಪ್ಯಾಡಲ್ ವೆಬ್ಸಲ್ಲಿ ಇದು ಹೀಟ್ ಆದರೆ ಹಿಂಗೆ ಜಂಪ್ ಆಗಿ ಯಾರಿಗಾದ್ರೂ ತಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇಲ್ಲಿ ನೋಡಿ. ಹಾಂ, ಹೀಗೆ ಪ್ಯಾಡಲ್. ನೀರಲ್ಲಿ ಹಣ ಇದೆ ಸರ್.
ಸರ್ ಬೋಟಿಂದ ಜಾಸ್ತಿ ದೂರ ಹೋಗ್ಬೇಡಿ. ಹೋಗಿ ಹೋಗಿ. ಏನು ಸ್ವಿಮ್ಮಿಂಗ್ ಇಲ್ಲ, ರೋಪ್ ಹಿಡ್ದು ಹೋಗಿ. ಇಲ್ಲೇ ಮಾಡಿ, ರೋಪ್ ಹಿಡ್ದು ಹೇಳಿರಿ ಕೆಳಗಡೆ. ಮೇಡಮ್ ಹೋಗಿ, ನೀವು ಹೋಗಿ. ಮೌತ್ ಕ್ಲೋಸ್ ಮಾಡಿ ಹೋಗಿ, ಇಲ್ಲಾಂದ್ರೆ ನೀರು ಹೋಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಬೋಟ್ ರೋಪ್ ಹಿಡೀರಿ ಇದು. ಹಲೋ ಸರ್, ಹೇಗಿದ್ದೀರಾ ಸರ್? ನೀರೆಲ್ಲ ಕೋಲ್ಡ್ ಇದೆಯಾ? ಫುಲ್ ಕೋಲ್ಡ್ ಇದೆ ಸರ್. ಎಲ್ಲ ಇಲ್ಲಿ ನೋಡಿ. ಹಲೋ, ಹಾಯ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ದ ವೈಟ್ ವಾಟರ್ ಗ್ರೀನ್ ಸಿಟಿ ದಾಂಡೇಲಿ. ಓಕೆ, ಹಾಯ್, ಐ ಆಮ್ ಗಣೇಶ್. ಫಾರ್ವರ್ಡ್ ಮಾಡಿ ಸರ್, ಫಾರ್ವರ್ಡ್ ಮಾಡಿ, ಸ್ವಲ್ಪ ಫಾರ್ವರ್ಡ್ ಸರ್, ಫಾರ್ವರ್ಡ್ ಮಾಡ್ರಿ. ಹಲೋ ಫ್ರೆಂಡ್ ಅವರು, ಫಾರ್ವರ್ಡ್ ಮಾಡಿ, ಕಮಾಂಡ್ ಕೇಳಿ, ಏನು ಹೇಳ್ತಿದ್ದೀನಿ. ಹಾಂ, ಸ್ಟಾಪ್ ಮಾಡಿ, ಸ್ಟಾಪ್ ಸರ್. ಎಲ್ಲ ಪ್ಯಾಡಲ್ ಈ ಥರ ಮಾಡಿ ಎಲ್ಲರೂ. ಅಲ್ಲಿ ನೋಡಿ, ಮುಂದೆ ನೋಡಿ. ಹಾಂ, ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಸರ್. ಪ್ಯಾಡಲ್ ಸರಿ ಹಿಡ್ಕೊಳ್ಳಿ. ಹಾಂ, ಓಕೆ, ಆಲ್ ಗೆಟ್ ಔಟ್. Get back! Stop! Forward all, forward! Fast ಮಾಡಿ sir, fast ಆಗಿ. Fast, fast, forward, fast! Fast ಮಾಡಿ sir, ನೀವು ಮಾಡಿ, ಹೆದರಬೇಡಿ, forward ಮಾಡಿರಿ. Stop, stop, stop! Stop! Get down, get down! Get back, get back, get back. Forward all, forward. Stop, stop, relax, relax. Stop, stop. Back pedal guys, back pedal, back, back. Stop, stop, relax, relax. Forward, forward all, forward. Stop, relax, stop, stop. Okay, stop, get down, get down. Get down, get down, get down. ಎಲ್ಲ ಹಿಂದೆ ನೋಡಿ ಸರ್, ಹಿಂದೆ ನೋಡಿ. Forward, forward, forward ಮಾಡಿ ಸರ್, forward. Stop, 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 stop. Back pedal ಮಾಡಿ ಸರ್, back pedal, back. ಮೇಲೆ ಕೂತ್ಕೊಳ್ಳಿ ಸರ್, ಮೇಲೆ ಕೂತ್ಕೊಳ್ಳಿ. ಬ್ಯಾಕ್ ಪೆಡಲ್, ಬ್ಯಾಕ್. ಓಕೆ, ಸ್ಟಾಪ್, ಗೆಟ್ ಡೌನ್. Get back, get back. Stop, stop, stop. Back pedal, back pedal, back. Stop, 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 stop. Okay, stop. Get down, get down. Forward, forward, and forward. Stop, stop, stop. Sir, ಎಲ್ಲರೂ ನಿಂತ್ಕೊಳ್ಳಿ, ಹಿಂಗೆ ಪ್ಯಾಡಲ್ ಸಪೋರ್ಟ್ ತಗೊಂಡು ನಿಂತ್ಕೊಳ್ಳಿ ಹಿಂಗೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ. ಮೇಲೆ ನಿಂತ್ಕೊಳ್ಳಿ, ಆರಾಮ್ ನಿಂತ್ಕೊಳ್ಳಿ. ಮತ್ತೆ ಬಿದ್ದಿಗಿದ್ರಿ, ಮತ್ತಿಲ್ಲಿ ಬಿದ್ದಿಗಿದ್ರಿ, ಆರಾಮ್ ನಿಂತ್ಕೊಳ್ಳಿ ಅಂತ ಹೇಳಿದೆ.
ಬ್ಯಾಕ್ ಟು ಸೀಟ್ ಬ್ಯಾಕ್ ಟು ಸೀಟ್ ಬ್ಯಾಕ್ ಟು ಸೀಟ್. ಸ್ಟಾಪ್ ಸ್ಟಾಪ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ. ನೀವು ಮಿನಿಮಮ್ ಎಷ್ಟು ಜನ ಇರ್ಬೇಕು ನೀವು ಕರ್ಕೊಂಡು ಹೋಗಕ್ಕೆ? 8 ಜನ ಇರುತ್ತೆ ಸರ್. 8 ಜನ ಆಗುತ್ತೆ. 8 ಜನ ಇಲ್ಲ 6 ಜನ 7 ಜನ. ಅಲ್ಲ, ಇಬ್ರು ಮೂರು ಅಂದ್ರೆ ಆಗಲ್ಲ ಅಲ್ಲ? ಇಬ್ರು ಒಬ್ರಿಗೆ ಆಗಲ್ಲ ಸರ್. ನಮ್ ಬಿಟ್ಟು 8 ಜನ, ನನ್ಗೆ ಸೇರಿ 9 ಜನ. ಇದು ನೋಡಿ, ಇನ್ನೊಬ್ರು ಬೇಕಾದ್ರೆ ಇಲ್ಲಿ 8 ಜನ ಆಗ್ತಾರೆ, ನಾನು ಸೇರಿ 9. ಇನ್ನಿಬ್ರು ಇದ್ರೆ ಕರೆಕ್ಟ್ ಅಂತ ಇಲ್ಲ ಸರ್. ಈಗ ನೀವು 7 ಜನ ಇದ್ದೀರಲ್ಲ, ಒಂದು ಸೀಟ್ ಅಲ್ಲಿ ಬರುತ್ತೆ ಒಂದೇ. ಎಲ್ಲರೂ ಲಾಸ್ಟ್ ಟೈಮ್ ಈಗ ಹೈಫೈ ಮಾಡಿರ್ತಾರೆ, ಪ್ಯಾಡಲ್ ಎಲ್ಲ ಚೇಸ್ ಮಾಡಿರ್ತಾರೆ. ಮಾಡ್ಬೇಕು, ಹುಷಾರಾಗಿ ಅಪ್ ಮಾಡಿ. ಭಾರತ್ ಮಾತಾ ಕಿ बोलो काली मैया की बोलो हर हर ಇದೇನಾ ಲಾಸ್ಟ್ ಅನ್ನ? ಎಲ್ಲಾರು ಹಿಂಗ್ ಮಾಡಿ. ಇಲ್ಲ Okay guys, thank you. Nice day. Thank you. Nice teamwork. Have a nice day. Thank you very much. ನೀವು ಬರ್ತೀರಲ್ಲ ಈಗ ನಮ್ಮ ಜೊತೆ? ಸೊ ಇವರೇ ನಮ್ಮ ಗೈಡು, ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಮಜಾ ಬಂತು. ಎಲ್ಲ ಕಡೆ ತುಂಬ ಪ್ರೊಫೆಷ್ನಲಾಗಿ ಚೆನ್ನಾಗಿ ಕರ್ಕೊಂಡು ಹೋದರು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಲ್ಪ ತಗ ಅಂತಂದ್ರೆ ಗಂಡ್ಗೆ ಆಗ್ಬೇಕು, ಅವನಿಗೆ ಏನಿಲ್ಲ. ಸುಮ್ಮನೆ ಭಾನುವಾರ ಮಟನ್ ಚಿಕನ್ ತಿಂತಾನೆ ಅಷ್ಟೇ ಸಾಕ್ರಿ. चलो भाई. हाँ चलो चलो, क्या नहीं होगा, चलो. हाथ छोड़ दो यार, दोनों हाथ छोड़ दो. Just got done with zip line, and you also saw the river water rafting. Just doing some smooth kayaking now. So I'm doing kayaking, as you can see over here. It's very nice. Just doing some kayaking. So I'm finally done with all the activities Dandeliಯಲ್ಲಿ. ಸಖತ್ತಾಗಿತ್ತು. ಸೂಪರ್ ಮಜಾ, ಸೂಪರ್ ಫನ್. ಸೊ I'll tell in detail ಏನಂತ. ಸೊ ದಾಂಡೇಲಿ ಅಲ್ಲಿ obviously the main thing ಎಲ್ಲರಿಗೂ ನಂಬಿಕೆ ಕೊಡುತ್ತೆ, ಅವಾಗಲೇ ತೋರಿಸಿದ ಕಾಳಿ ರಿವರ್ ತಾನೆ. ಕಾಳಿ ರಿವರ್ ಫ್ಲೋಸ್ ಥ್ರೂ ದಟ್. ಸೊ ಅದರಿಂದ ಅಟ್ ವೇರಿಯಸ್ ಪಾಯಿಂಟ್ಸ್ ಏನಿದೆ ಅಂದರೆ ಇಟ್ ಬಿಕಮ್ಸ್ ಅವೈಲಬಲ್ ಫಾರ್ adventure activities and all of those things, right? So water activities mainly. So let me tell you about it. So ಏನೇನು ಆಪ್ಷನ್ಸ್ ಇತ್ತು ಅಂದರೆ there's option of white water rafting, option of kayaking,
ಜಿಪ್ ಲೈನ್ ಥ್ರೂ ದ ವಾಟರ್, ಆಮೇಲೆ ಜಾರ್ಬಿಂಗ್ ಇತ್ತು, ಆಮೇಲೆ ಇನ್ನೇನಿತ್ತು, ಸುಮಾರು ಆಕ್ಟಿವಿಟೀಸ್ಗಳು ಇತ್ತು, ರೈಟ್. ಸೊ ನಾವು ವೈಟ್ ವಾಟರ್ ರಾಫ್ಟಿಂಗ್ ಮಾಡಿದೆ ಫಸ್ಟು. ಸೊ ಅದು ಪ್ರೈಸ್ ಬಂದ್ಬಿಟ್ಟು 3 ಥರ ಕ್ಯಾಟಗರಿ ಇದೆ. ಒಂದು ಶಾರ್ಟ್, ಒಂದು ಮಿಡ್, ಒಂದು ಲಾಂಗ್. ಶಾರ್ಟ್ ಬಂದ್ಬಿಟ್ಟು 600 ರುಪೀಸು, ಮಿಡ್ ಬಂದ್ಬಿಟ್ಟು 1300 ರುಪೀಸ್ ಪರ್ ಪರ್ಸನ್, ಆ್ಯಂಡ್ ಲಾಂಗ್ ಬಂದ್ಬಿಟ್ಟು 1600. ಸೊ 1000. ಸೊ ಶಾರ್ಟ್ ಅಂದ್ರೆ ತುಂಬಾ ಹತ್ರ, ಓನ್ಲಿ 1 ರ್ಯಾಪಿಡ್. ಸೊ ರ್ಯಾಪಿಡ್ ಅಂದ್ರೆ ನನ್ಗೆ ಅರ್ಥ ಇರೋದು ಹೇಳ್ತೀನಿ. ಸೊ ದಿಸ್ ಬೇಸಿಕಲಿ ರಿವರ್ ಹೋಗ್ಬೇಕಾದ್ರೆ ಒಂದು ಇಮಿಡಿಯೇಟ್ ಸ್ಮಾಲ್ ಡಿಪ್ರೆಷನ್ ಇರುತ್ತೆ. ಸೊ ಅದ್ರ ಒಳಗಿಂದ ನೀರು ಫ್ಲೋ ಆಗಿ ಇನ್ನ ಫಾಸ್ಟ್ ಆಗಿ ಹೋಗುತ್ತೆ. ಸೊ ಆ ತರ ಇದೆ. ಸೊ ಅದು ಒಂದೇ ಒಂದು ಕವರ್ ಆಗುತ್ತೆ. ಮಿಡ್ ಅಲ್ಲಿ ಆಲ್ಮೋಸ್ಟ್ ಒಂದು 5 ರ್ಯಾಪಿಡ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ರ್ಯಾಪಿಡ್ ಮತ್ತೆ 5th ರ್ಯಾಪಿಡ್ ಬಂದ್ಬಿಟ್ಟು ಇದು ಮ್ಯಾನ್ ಮೇಡು. ಆಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್ ಬಂದ್ಬಿಟ್ಟು ಬೇಸಿಕ್ಲಿ ಇಟ್ಸ್ ಡನ್ ಬೈ ನೇಚರ್ ಇಟ್ ಸೆಲ್ಫ್. ಸೊ ದಟ್ ಈಸ್ ಅಬೌಟ್ ರ್ಯಾಪಿಡ್ಸ್ ಅಲ್ವಾ. ಸೊ ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಅ ಗ್ರೂಪ್. ಸೊ ಗ್ರೂಪ್ ಅಲ್ಲಿ ಹೆಂಗೆ ಅಂದ್ರೆ ಮಿನಿಮಮ್ ಅಟ್ಲೀಸ್ಟ್ 4 to 5 ಇರಬೇಕು, ಇಲ್ಲಾಂದ್ರೆ ಅವ್ರು ನೀವು ವೇಟ್ ಮಾಡಬೇಕು ಇನ್ನು ಅಷ್ಟು ಜಾಯ್ನ್ ಆಗೋಕ್ಕೆ. ಸೊ ಒಂದು ಬೋಟ್ ಅಲ್ಲಿ ಯು ಕ್ಯಾನ್ ಅಕಾಮಡೇಟ್ 8 ಪೀಪಲ್ ಪ್ಲಸ್ 1 ಗೈಡ್. ಓಕೆ, ಸೊ ನಾವು ಪೇ ಮಾಡಿದ್ವಿ, ಅಂಡ್ ಲಕ್ಕಿಲಿ ನಮ್ಮ ಜೊತೆ ನನ್ನ ಜೊತೆ ಇನ್ನೊಂದು ಗ್ರೂಪ್ ಇತ್ತು, ಮತ್ತೊಂದು ಕಪಲ್ ಇದ್ರು. ಸೊ ದಟ್ ವಾಸ್ ದೇರ್. 1300 ನನಗನ್ಸ್ತು ವರ್ತಿದೆಯೋ ಇಲ್ವೋ ಅಂತ, ಬಟ್ ಡೆಫಿನೆಟ್ಲಿ ವರ್ತಿದೆ. ನಾನು ಮಿಡ್ಡೇ ತೊಗೊಂಡೆ. ಲಾಂಗ್ಗೆ ಇನ್ನ ಲಾಂಚ್ ಮಾಡಿಲ್ಲ. ಮಿಡ್ ಇಸ್ ಆಕ್ಚುಲಿ 5.5 kilometers. ಲಾಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ 12 kilometers ಇರೋದು, ಆಲ್ಮೋಸ್ಟ್ ದಾಂಡೇಲಿ ತನಕ ಹೋಗುತ್ತೆ ಅಂತ ಇದೆ. ಸೊ ಆ ತರ ಇತ್ತು. ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಸೊ ಏನಂದ್ರೆ ವಿ ಟುಕ್ ದ ಮಿಡ್ 1, ಅಂಡ್ ಎಲ್ಲ ನಿಮಗೆ ಫುಲ್ ಸೇಫ್ಟಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಬಿಟ್ಟು ನಿಮ್ಗೊಂದು ಗೈಡ್ ಕೊಡ್ತಾರೆ. ಸೊ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಬೋಟ್ ಒಳಗೆ ಕೂರಿಸ್ತಾರೆ. ಐ ವಾಸ್ ವಂಡರಿಂಗ್, ಅಯ್ಯೋ ಇದೆಲ್ಲ ಇದೆ, ಬಟ್ ನೀರಲ್ಲಿ ಬೀಳ್ಬೋದು. ಸೊ ನೀರಲ್ಲಿ ಬೀಳೋದು ಸ್ವಿಮ್ಮಿಂಗ್ ಬರುತ್ತೆ ಅಂತಂದ್ರೆ ಇಲ್ಲ, ಜಾಕೆಟ್ ಇರುತ್ತೆ. ಬಟ್ ಅಯ್ಯೋ ಹೆಂಗ್ ರೆಕಾರ್ಡ್ ಮಾಡೋದು ವಿಡಿಯೋನ, ಎಷ್ಟು ಸೂಪರ್ ಆಗಿರೋ ಅಡ್ವೆಂಚರ್ ಅಂತ. ಲಕ್ಕಿಲಿ ಎವ್ರಿ ಗೈಡ್ ಓವರ್ ದೇರ್ ಹ್ಯಾಸ್ ಅ GoPro ಅಟ್ಯಾಚ್ ಟು ಹಿಸ್ ಹೆಲ್ಮೆಟ್. ಸೊ ಅವ್ರ ಟೈಮಲ್ಲೂ ಸುಮಾರು ಶಾರ್ಟ್ಸ್ ತಗೊತಾ ಇರ್ತಾರೆ ಅವಾಗ. ಅಂಡ್ ತುಂಬಾ ಫನ್ ಇದೆ. ಫಸ್ಟ್ ರ್ಯಾಪಿಡ್ ಬರೋಕ್ಕಿಂತ ಮುಂಚೆನೆ ನಮ್ದು ನೀರ್ ಒಳಗೆ ಇಳಿಸಿದ್ರು, ಫನ್ ಇತ್ತು ಅದು. ಅದಾದ್ಮೇಲೆ ಫಸ್ಟ್ ರ್ಯಾಪಿಡ್ ಹತ್ರನೇ ಒಂದ್ ಕಲ್ಲು ಇರುತ್ತೆ. ಆ ರ್ಯಾಪಿಡ್ ಅದಾದ್ಮೇಲೆ ಪಕ್ಕದಲ್ಲಿ ಒಂದ್ ಕಲ್ಲು ಇರುತ್ತೆ. ಅಲ್ಲಿ ಇವ್ರ ಟೀಮ್ ಅವರೇ ಒಬ್ರು ಇರ್ತಾರೆ. ಅವರು DSLR ಕ್ಯಾಮ್ರಾ ತಗೊಂಡ್ಬಿಟ್ಟು ಫೋಟೋಸ್ ತಗೋತಾರೆ ಹಂಗೆ. ಸೊ ಅದೆಲ್ಲ ಸಕ್ಕದಾಗಿತ್ತು ಮಾತ್ರ. ಫಸ್ಟ್ ರ್ಯಾಪಿಡ್ ಸೂಪರ್ ಆಗಿತ್ತು. ಸೆಕೆಂಡ್, ಥರ್ಡ್, ಫೋರ್ತ್ ನ್ಯಾಚುರಲ್ ಆಗಿರುತ್ತೆ, ಸ್ವಲ್ಪ ಕಮ್ಮಿ ಇತ್ತು, ಬಟ್ ಸ್ಟಿಲ್ ಐ ಥಿಂಕ್ ಫ್ಲೋ ಜಾಸ್ತಿ ಆದಾಗ ಇರುತ್ತೆ. ಸೊ ಫೋಟೋಸ್ ಎಲ್ಲ ತೆಗೆದ್ರು. ಆಮೇಲೆ ಒಂದು ಆಲ್ಮೋಸ್ಟ್ 45 minutes ಆಗತ್ತೆ. ಸೊ ಬೇಸಿಕ್ಲಿ ನೀವು ಎಲ್ಲಿಂದ ಬೋರ್ಡ್ ಮಾಡ್ತೀರೋ ಅಲ್ಲಿಂದ ನೀವು ಬೋಟ್ ಹತ್ಮೇಲೆ ಒಂದು ಆಲ್ಮೋಸ್ಟ್ 45 minutes ತನಕ ನೀವನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ರ್ಯಾಪಿಡ್ಸ್ನ ಪಾಸ್ ಮಾಡಿ ಅದಾದ್ಮೇಲೆ ಡಿಸೆಂಬರ್ಕೆಟ್ ಒಂದು ಲೊಕೇಶನ್. ಅಲ್ಲಿಂದ ನಿಮ್ಗೆ ಏನಂತಾರೆ ಒಂದು ಜೀಪಲ್ಲಿ ಕರ್ಕೊಂಡ್ ಬರ್ತಾರೆ ನಿಮ್ನ ವಾಪಸ್ಸು. ಸೊ ಸಖತ್ ಫನ್ ಇತ್ತು. ಅದಲ್ಲಿ ತುಂಬಾ ಒಳ್ಳೊಳ್ಳೆ ಶಾರ್ಟ್ಸ್ ಬಂದಿದೆ, ಅದನ್ನ ನೀವು ಶೇರ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದ ಕಾಸ್ಟ್ ಆಫ್ ದಟ್ ಒನ್ ಬೋಟ್. ಐ ಆಸ್ಕ್ಡ್, he says 5 ಲಕ್ಷ. It's 5 lakhs for one boat, and it's quite safe. That's the reason why it costs so much. And anyway, it was fun activity. ಹೇಳೋದು ಇಯರ್ ರೌಂಡ್ ಇರುತ್ತೆ ಎಕ್ಸೆಪ್ಟ್ May, June, July. ಯಾಕಂದ್ರೆ ಮಳೆಗಾಲದಲ್ಲಿ it's impossible to do. So season starts somewhere in August, September mostly. In the season start ಆಗುತ್ತೆ September end ಅಂತ October, depending on how time the rains are or how frequent the rains are. So that was super fun. ಸಖತ್ ಮಜಾ ಬಂತು ನನಗೆ. ಅಂಡ್ ಅದಾದ್ಮೇಲೆ ಬಂದೆ, ಕಾಯಾಕಿಂಗ್ ಮಾಡಿದೆ ಸ್ವಲ್ಪ ಹೊತ್ತು. ಆಮೇಲೆ ಜಿಪ್ಲೈನ್ ಮಾಡಿದೆ. ಜಿಪ್ಲೈನ್ ಏನಂದ್ರೆ ಒಂದ್ ಪಾಯಿಂಟ್ ಇಂದ ಇನ್ನೊಂದ್ ಪಾಯಿಂಟ್ ಕರ್ಕೊಂಡು ಹೋಗ್ತಿರಲ್ಲ, ಮಧ್ಯದಲ್ಲಿ ನೀರ್ ಒಳಗೆ ಧುಮುಕ್ಸ್ತಾರೆ. ಸೊ that was a lot of fun as well. Definitely visit for everybody who's around Dandeli. ಹಂಗಾಗಿ ಸೊ ಡೆಫಿನೆಟ್ಲಿ ವಿಸಿಟ್ ಇಟ್. ಅದೇ ತರ ಇವ್ರೊಬ್ರೆ ಅಲ್ಲ, ದೇರ್ ಆರ್ ಲೈಕ್ 10-12 adventure camps or something. ಅಕ್ಕಪಕ್ಕ ರೆಸಾರ್ಟು ಇದೆ. ಸೊ ದೇ ಗಿವ್ ಇಟ್ as part of the package. Definitely take the mid one. Short is very short, ಆಲ್ಮೋಸ್ಟ್ ಒಂದು 500 ಮೀಟರ್ಗೆ ಅಲ್ಲಿ ಫಸ್ಟ್ ರ್ಯಾಪಿಡ್ ಅಲ್ಲಿ ಇಳಿಸ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತಾರೆ ಅಷ್ಟೇ.
So super fun. Kayakingu and zip line, I got a discount because I took all the three. But otherwise, if you take it individual, I think 250 for kayaking and 350 for zip lining or vice versa. ಆ ಥರ ಏನೋ ಇದೆ. Anyway, great fun. We'll share more images and videos about it. ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಸೊ ಫೋಟೋಸ್ ಎಲ್ಲ ತಗೋತಾರಲ್ಲ, ಅದು ಫ್ರೀ ಅಲ್ಲ. ಸೊ ಪರ್ ಬೋಟ್ ಎಷ್ಟೇ ಫೋಟೋಸ್ ತಗೊಂಡಿದ್ರು ನೀವು ಒಂದ್ ಜೊತೆ ಒಬ್ಬರಂತೂ ಆಗಲ್ಲ, 4-5 ಜನ 6 ಜನ ಎಷ್ಟು ಜನ ಇರ್ತಿರೋ, ದ ಟೋಟಲ್ ಕಾಸ್ಟ್ ಇಸ್ 2100. ಇವಾಗ ಫಾರ್ ಎಕ್ಸಾಂಪಲ್ ನೀವು 5 ಜನ ಇದ್ದೀರಾ, ರೈಟ್? ಸೊ ಒನ್ ಆಫ್ ಯು ಹ್ಯಾಸ್ ಟು ಪೇ 2100 and then you can share it amongst each other. ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಇರ್ತಾರೆ, ಅವ್ರಿಗೆ ನಮ್ಮ ಫೋಟೋಸ್ ಬೇಡ ಅಂದ್ರೆ, ಸೊ they don't pay and they don't get the photos also, so you have to pay 2100. ಸೊ ಅದಂಗೆ, ಸೊ ಇಂಡಿವಿಜುವಲ್ ಲೆವೆಲ್ ಮಾರಲ್ಲ. ನೀವು ಒಂದು ಫೋಟೋ ತೆಗೆದಿದ್ರು ಅವ್ರು ಕೊಡಲ್ಲ, ಹಂಗೆ ಸಿಂಗಲ್ ಆಗಿ ಯು ಹ್ಯಾವ್ ಟು ಟೇಕ್ ದ ಎಂಟೈರ್ ಲಿಸ್ಟ್ ಆಫ್ ಫೋಟೋಸ್. ಸೊ ಅದಕ್ಕೆ 2100 ಕೊಡಬೇಕು. And we are en route to Hubballi and it is raining, it's raining. Raining. Yeah. Should reach in an hour's time. Still on the way to Hubballi. But Engittu, I hope you liked the activities today and in general. ಎಲ್ಲದನ್ನು ಕವರ್ ಮಾಡಿರೋದು. ವಿತ್ ದಿಸ್ ವಿ ಕನ್ಕ್ಲೂಡ್ ಅವರ್ ಟೈಮ್ ಇಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಟ್ರಸ್ಟ್ ಮೀ, ದೇರ್ ಈಸ್ ಸೋ ಮಚ್ ಟು ಎಕ್ಸ್ಪ್ಲೋರ್ ಇದರಲ್ಲಿ, ಬಟ್ ಟೈಮ್ ಇಸ್ ಸಚ್ ಎ ಲಿಮಿಟಿಂಗ್ ಫ್ಯಾಕ್ಟರ್ ಅಲ್ವಾ, ಆಗೋದಿಲ್ಲ. ಆ್ಯಕ್ಚುಲಿ ನೋಡಿದ್ರೆ ಉತ್ತರ ಕನ್ನಡಲ್ಲಿ ನಾನು 2 nights ಸ್ಪೆಂಡ್ ಮಾಡಿರೋದು, ಆದರೆ ಐ ಹ್ಯಾವ್ ನಾಟ್ ಏಬಲ್ ಟು ಕವರ್ ಸೋ ಮೆನಿ ಪ್ಲೇಸಸ್. ಯು ಶುಡ್, ದಿಸ್ ಲಾಟ್ ಟು ಕವರ್, ಲೈಕ್ ಐ ಕುಡ್ ನಾಟ್ ಕವರ್ ಮಿರ್ಜಾನ್ ಫೋರ್ಟ್, ಯಾಣ ಕೇವ್ಸ್, ವಿಭೂತಿ ಫಾಲ್ಸ್, ಇನ್ ಗೋಕರ್ಣಲ್ಲೂ ಸುಮಾರು ಜಾಗ, ಬಟ್ ಐ ವಾಸ್ ಏಬಲ್ ಟು ಕವರ್ ಅ ಲಾಟ್ ಆಫ್ ಪ್ಲೇಸಸ್. ಮುರುಡೇಶ್ವರ ಆಗಲಿ, ಗೋಕರ್ಣ ಆಗಲಿ, ಕಾರವಾರ, ಇವತ್ತು ದಾಂಡೇಲಿ ಆಗಿರಲಿ. ಸೊ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಆಫ್ ಉತ್ತರ ಕನ್ನಡ ಅಂದರೆ ಬಿಫೋರ್ ವಿ ಮೂವ್ ಆನ್. ಇದ್ರ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ 10,300 800 ಸ್ಕ್ವೇರ್ ಕಿಲೋಮೀಟರ್ಸ್. ಪಾಪ್ಯುಲೇಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ 16 to 18 lakhs ಇದೆ. ಇದರಲ್ಲಿ ಉತ್ತರ ಕನ್ನಡದ ಕ್ಯಾಪಿಟಲ್ ಬಂದ್ಬಿಟ್ಟು ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಕಾರವಾರ. ಟಾಪ್ 5 ತಾಲೂಕ್ಸ್ ಬಂದ್ಬಿಟ್ಟು ಕಾರವಾರ, ಕುಮಟಾ, ಸಿರ್ಸಿ, ಹಳಿಯಲ್, ಭಟ್ಕಳ. ಸೊ ಇದೆಲ್ಲ ಟಾಪ್ 5 ಡಿಸ್ಟ್ರಿಕ್ಟ್ಸು. ವೆರಿ ಬ್ಯೂಟಿಫುಲ್ ಪ್ಲೇಸಸ್, ಬೀಚಸ್, ಟೆಂಪಲ್ಸ್ ಎಲ್ಲದು ಸೇರಿಸಿ. ಇಲ್ಲಿಂದ ಪಾಪ್ಯುಲರ್ ಸೆಲೆಬ್ರಿಟೀಸ್ ಅಂದರೆ ಎಸ್ಟರಿಯರ್ ಆಗಿರೋ ನಮ್ಮ ಶಂಕರ್ ನಾಗ್ ಸರ್ ಅಥವಾ ವೆಟ್ರನ್ ಆ್ಯಕ್ಟರ್ ಅನಂತ್ ನಾಗ್ ಸರ್. ಇಲ್ಲಿ majority of the economy is driven by agriculture, 30-35%, but fisheries contribute a lot, 25%. So a lot of industries based on fisheries is in Uttara Kannada. Adadmele forestry is also 20-25%. So you can say that beaches ide, mountains ide, temples ide, ella ide. So that's the economic idu. And yeah, wonderful, lot of places to cover. Next time ಒಂದು ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ದು ಸೀರೀಸ್ ಮಾಡ್ತೀನಲ್ಲ, ಆವಾಗ ವಿಲ್ ಕವರ್ ಅ ಲಾಟ್ ಆಫ್ ದೀಸ್ ಥಿಂಗ್ಸ್. Okay, having said that, we are done with 10 districts. We are on day 12 and now I would like to welcome you to district number 11. Welcome to Dharwad, right? So ivaga ನಾವು ಧಾರವಾಡ ಡಿಸ್ಟ್ರಿಕ್ಟಿಗೆ ಬಂದಿದ್ದೀವಿ and we are going to stay in Hubballi. ಆಬ್ವಿಯಸ್ಲಿ ಯಾವಾಗಲೂ ಹುಬ್ಳಿ ಧಾರವಾಡ ಅಂತಾರೆ, ಬಟ್ ಡಿಸ್ಟ್ರಿಕ್ಟ್ ನೇಮ್ ಬಂದ್ಬಿಟ್ಟು ಧಾರವಾಡ. ನಾನು ಇವತ್ತು ತಿಳ್ಕೊತಿರೋದು ಹುಬ್ಳಿಯಲ್ಲಿ. ಸೊ ಆನ್ ದ ವೇ ಅನದರ್ 45 minutes ಐ ಶುಡ್ ಬಿ ದೇರ್. ಈಗ ಜಸ್ಟ್ ಕೇಮ್ ಟು ರೂಮ್ ಆ್ಯಂಡ್ ದೆನ್ ನಾವು ವೆರಿ ಹಂಗ್ರಿ. ಸೊ ಐ ಕೇಮ್ ಟು ದ OG ಪ್ಲೇಸ್ ಇನ್ ಹುಬ್ಳಿ. ಲೆಟ್ ಮೀ ಶೋ ಇಟ್ ಟು ಯು. ದಟ್ಸ್ ರೈಟ್, ಬಸವೇಶ್ವರ ಖಾನಾವಳಿ. Oh, this looks so yum. ಜೋಳದ ರೊಟ್ಟಿ, ಪಲ್ಯ, ಎಣ್ಣೆಗಾಯಿ, ಮೊಸರು, ಸಾಲಡ್, ಪುಡಿ,
ಎರಡು ಜೋಳದ ರೊಟ್ಟಿ ಬರುತ್ತೆ. ಇದಕ್ಕೇನು ಹೇಳ್ತಾರೆ? ಇದಕ್ಕೇನು ಹೆಸರು? ಜುಮ್ಕ. ಇದು ಒಂದು ಜುಮ್ಕ. Simply awesome. ಸೂಪರ್ ಆಗಿದೆ. No wonder it has so much good feedback across. It's superb. Very nice. Just having rice, normal sambar. Amazing meal, very tiring day, amazing meal. That was an absolutely fantastic meal. Wow, I feel so good, so full. I can't imagine that the next 7 days of my life, 7-8 days of my life, it's going to be this North Karnataka meals, authentic North Karnataka meals, and I am not complaining one bit. ಎಷ್ಟು ಸೂಪರ್ ಆಗಿತ್ತು ಅಂದರೆ I am not complaining one bit. ಸಕ್ಕತ್ತಾಗಿತ್ತು ಊಟ. I am feeling good. Okay, I'm just gonna head back to my room. Came back to the hotel now. Kind of tired, but not really. And how was the day? Did you guys liked what I was able to show you today? And I had a lot of fun. I hope you had a lot of fun watching it as well. So that concludes day 12 of my 30-day trip across Karnataka. We are in district number 11 right now in Dharwad district in the city of Hubli. Many things to look forward to tomorrow. So, nade sigtini. Until then, see you. Good night. Take care.